37ನೇ ಕನಕ ಜಯಂತಿಯನ್ನು ತುಂಬ ಪ್ರೀತಿಯಿಂದ ತುಂಬ ಒಳ್ಳೆ ಮನಸ್ಸಿಂದ ಸರಳವಾಗಿ ಉಳ್ಳವಾಗಿ ನಾವೇನು ನಿಮ್ಮ ತಾಲೂಕಲ್ಲಿ ಆಚರಣೆ ಮಾಡ್ತಿದ್ವಿ. ಈ ಆಚರಣೆ ಬಂದಿರ್ತಕ್ಕಂಥ ಎಲ್ಲ ನನ್ನ ಆಹಾರ ಮತಸ್ಥರಿಗೆ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮದ ಮುಖ್ಯ ಆಗಮಿಸಿರ್ತಕ್ಕಂಥ ನಮ್ಮ ರೇಟು ಅವರು, ಡಾಕ್ಟರ್ ಸರ್ವೇಶ್ ಅವರು, ಅಧ್ಯಕ್ಷರಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಅವರು, ಮುಖಂಡ ಜಗದೀಶ್ ಅವರು, ವೆಂಕಟೇಶನ್ ಅವರು, ನಮ್ಮ ರಘುರೆಡ್ಡಿ ಸರ್ ಅವರು, ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಪೊಲೀಸರವರು, ಕನ್ನಡ ಸತ್ಯವರು, ಮಾಧವ ಮಿತ್ರರು, ಪತ್ರಕರ್ತರ ಬಾಂಧವರು ಎಲ್ಲ ನಾವೇನು ಸರಳವಾಗಿ ಉಳ್ಳವಾಗಿ ಈ ಜಯಂತಿನ ಆಚರಣೆ ಮಾಡ್ತಿದ್ವಿ. ಬಹುಶಃ ನಾನು ಫಸ್ಟ್ ಟೈಮು ಎಲ್ಲ ಕಡೆ ಗೈಡೆನ್ಸ್ ಕೊಟ್ಬಿಡ್ತಾ ಇದ್ದೆ, ನೋಟಿಸ್ ಮಾಡಿ ತಾಲೂಕು ಆಫೀಸ್ನಲ್ಲಿ ಚೆನ್ನಾಗಿ ಹಬ್ಬವನ್ನು ಮಾಡಿ ಅಂತ ಹೇಳ್ತಿದ್ರು. ಯಾಕೋ ಈ ಒಂದು ಜಯಂತಿಗೆ ತಾವುಗಳೆಲ್ಲ ಏನು ಮನವಿ ಕೊಟ್ಟಿದ್ದಾದಮೇಲೆ ಫೆಬ್ರವರಿ ತಿಂಗಳಲ್ಲಿ ಅದ್ದೂರಿ ಮಾಡೋಣ ಸರ್, ಇದೊಂದು ವಿರಳವಾಗಿ ಮಾಡಿಕೊಡಿ ಅಂತಂದಾಗ ಖಂಡಿತವಾಗಿ ನಾನು ಒಪ್ಕೊಂಡೆ ವಿರಳವಾಗಿ ಮಾಡೋಣ. ಯಾಕಂದರೆ ಕೆಲವರು ಒಪ್ಪೋದಿಲ್ಲ, ವಿರಳವಾಗಿ ಮಾಡೋದು ಕೂಡ ಕಂಡುಹಿಡಿತಾರೆ, ಏನಾದರೂ ಎಷ್ಟು ಸರಳವಾಗಿ ಮಾಡಿದ್ರು ನಮ್ಮದೇ ತಪ್ಪು ಕಂಡುಹಿಡ್ತಾರೆ. ಟೀಸರ್ಲೇದು ಪಿಕ್ಚರ್ಸಲ್ಲೇದು ಅದಿಲ್ಲದು ಇದೆಯಲ್ಲ ಅಂತ ನೀವೇ ಬಂದು ಕೂತು ನೀವೇ ಇನ್ವೈಟ್ ಮಾಡಿ ಇವತ್ತು ಏನಿವತ್ತು ಮಹತ್ವದ ಒಂದು ಈ ಭಗವಂತನ ಒಂದು ಕೃಪೆಗೆ ಪಾತ್ರರಾಗಿದ್ದೀವಿ. ನಾನು ಚಿರುಣೆ ಅಂತ ಹೇಳ್ಬೋದು. ತಾವುಗಳು ಏನೇನು ಅನ್ಕೊಂಡಿದ್ದೀರಿ ಖಂಡಿತವಾಗಿ ಎಲ್ಲ ನೆರವೇರ್ತದೆ. ಆದರೆ ಸರ್ಕಾರಕ್ಕೆ ಮನವಿಯನ್ನು ಕಳಿಸಿದ್ದೀನಿ, ಅಲ್ಲಿಂದ ಕೊಟೇಶನ್ ಕಳಿಸಿದ್ದಾರೆ, ಕೊಟೇಶನ್ ತೆಗೆಸ್ಕೊಂಡಿದ್ದಾರೆ. ಈಗಾಗಲೇ ಒಂದು ಫೈನಾನ್ಸ್ ಹಂತದಲ್ಲಿದೆ. ರಾತ್ರಿ ಮಾತಾಡಿದೆ ಫೈನಾನ್ಸ್ ಸೆಕ್ರೆಟರಿನ, ಅವರು ಫೋಟೋಸ್ ಕಳಿಸಿ ಅಂತಂದರು. ಎಷ್ಟಾಗಿದೆ ಫೋಟೋಸ್ ಕಳಿಸಿ ಅಂತ ಈಗಾಗಲೇ ಕೋಳಿಗೆ ನಾನು ಫೋನ್ ಮಾಡಿ ಹೇಳಿದ್ದೀನಿ, ಫೋಟೋಸ್ ತೆಗೆದುಬಿಟ್ಟು ಕ್ಲಿಕ್ ಮಾಡಿ ನಾನು ಕಳಿಸು ಅಂತ ಹೇಳಿದ್ದೀನಿ. ಯಾರಿಗೆ ಟೆಂಡರ್ ಹಾಕ್ಬೇಕಂತ ಕೂಡ ಇಲ್ಲಿ ತಿಂಗತಿ ಕೇಂದ್ರಕ್ಕೆ ಹಾಕ್ಕೊಡಿ ಅಂತ ಕೂಡ ಹೇಳಿದ್ದೀನಿ. ಈಗಾಗಲೇ ಮನವಿನ ನೀವು ಕೊಟ್ಟಿದ್ದೀರಿ ಬೋರ್ವೆಲ್ ಬೇಕು ಅಂತ. ಈಗಾಗಲೇ ಮುನ್ಸಿಪಾಲಿಟಿಗೆ ಗೈಡೆನ್ಸ್ ಕೊಟ್ಟು ನಾನು ಬೋರ್ವೆಲ್ ಮತ್ತು ಖಾತೆನ ಮಾಡಿಕೊಡ್ಲಿಕ್ಕೆ ನಾಳೆನ ಆದೇಶ. ನಾನು ಯಾವ ಜಾತಿಗಳನ್ನು ಕೂಡ ನಾನು ಕೀಳಿ ನೋಡಿಲ್ಲ. ಎಲ್ಲ ಜಾತಿಗಳಿಗೂ ಪ್ರಾಮುಖ್ಯತೆ ಕೊಟ್ಟು ಅವರ ಜಯಂತಿಯನ್ನು ಅವರು ಬೆಚ್ಚ ಥರ ಕೆಲಸವನ್ನು ಮಾಡ್ತಾ ಇದ್ದೀನಿ. ಈ ಕೆಳ ಜಾತಿ, ದೊಡ್ಡ ಜಾತಿ, ಆ ಜಾತಿ ಅಂತ ಯಾರನ್ನೂ ನಾನು ನೋಡಿಲ್ಲ. ಎಲ್ಲ ಜಾತಿಗಳನ್ನು ಪರಿಗಣಿಸಿ ಅವರಿಗೆ ಜಯಂತಿಗಳನ್ನ ಮಾಡಿಕೊಡ್ತಾ ಇದ್ದೀನಿ. ನನಗೂ ತುಂಬ ಸಂತೋಷ ಆಗ್ತದೆ ಜಯಂತಿಗಳಲ್ಲಿ ಭಾಗವಹಿಸಿ ಆ ಮಕ್ಕಳಿಗೆ ಒಂದು ಸನ್ಮಾನ ಮಾಡಿ ಆ ಮಕ್ಕಳ ಪ್ರತಿಭೆಗಳನ್ನು ನಾವು ಆಚೆ ತರ್ತಕ್ಕಂಥ ಕಾರ್ಯಕ್ರಮ ನಾವೇನು ನಮ್ಮ ತಾಲೂಕಲ್ಲಿ ವಿಭಿನ್ನವಾಗಿ ವಿನೂತನವಾಗಿ ಮಾಡ್ತಿದ್ವಿ. ಎಲ್ಲೋ ಒಂದು ಕಡೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಕೆಲವು ಆದರ್ಶಗಳನ್ನು ನಾನು ಹೇಳಲೇಬೇಕಾಗ್ತದೆ. ಯಾಕಂದರೆ ಕನಕ ಜಯಂತಿಯನ್ನು ನಾವು ಬರೀ ಏನೋ ವರ್ಷಕ್ಕೊಂದ್ಸರಿ ಇವತ್ತು ಮಾಡ್ಕೊಂಡ್ಬಿಡ್ರಾಗಲ್ಲ. ಬಟ್ ಅವರ ಆದರ್ಶಗಳನ್ನು ಪಾಲಿಸಿದ್ರೆ ಖಂಡಿತವಾಗ್ಲೂ ನಾವು ಕೂಡ ಅದಕ್ಕೆ ಸೀಮಿತ ಆಗ್ತದೆ. ನಾವು ಅದನ್ನು ಪಾಲ್ಗೊಳ್ತೀವಿ. ಕೆಲವು ಆದರ್ಶಗಳನ್ನು ಭಗವಂತನು ಅವರ ಆದರ್ಶ ಬಿಟ್ಟೋಗಿದ್ದ ಆದರ್ಶಗಳನ್ನು ನಾವು ಯಾವತ್ತೋ ನಾವು ಕುರುಬರ ಅಂತ ದೀಪ ಹಚ್ಬಿಟ್ಟು ಹೋದ್ರೆ ಆಗಲ್ಲ, ಬೆದರ್ ಹಾಕಲಾಗಲ್ಲ. ಅವ್ರ ಆದರ್ಶಗಳನ್ನು ಪಾಲಿಸಿದ್ರೆ ಮಾತ್ರ ನಾವು ಅದನ್ನು ಅನುಗುಣವಾಗಿ ನಾವು ಆಗ್ತೇವೆ. ನನಗೆ ಇವರ ಕೆಲವು ಸಿದ್ಧಾಂತಗಳು ಮತ್ತು ವೇದಾಂತಗಳಲ್ಲಿ ತುಂಬ ಇಷ್ಟವಾಗಿರ್ತಕ್ಕಂಥ ನಾನು ಮತ್ತು ನಾವು ಅನ್ನೋ ಅಹಂಕಾರವನ್ನು ಹೇಳ್ಕೊಟ್ಟಿದ್ದೆ ಕನಕದಾಸರು. ನಾನು ಮತ್ತು ನಾವು ಹೇಳ್ಕೊಟ್ಟಿದ್ದೆ ನಮ್ಮ ಕನಕದಾಸರು. ನಾವು ಅಂದರೆ ಎಷ್ಟು ಒಗ್ಗಟ್ಟಿರ್ತಾರೆ, ನಾನು ಅಂದರೆ ಎಷ್ಟು ದುರಂಕಾರ ಅಂತ ಹೇಳ್ಕೊಟ್ಟಿದ್ದೆ ಕನಕದಾಸರು. ಬಹುಶಃ ನಿಮ್ಗೆ ಗೊತ್ತಿಲ್ಲ, ಕನಕದಾಸರು ಹೇಳ್ಕೊಟ್ಟಿದ್ದೆ ಅದಲ್ವಾ. ಯಾಕಂದರೆ ಇಂಥ ಪ್ರತಿಭೆಗಳನ್ನು, ಇಂಥ ಮಹತ್ವದ ವ್ಯಕ್ತಿಗಳನ್ನು ನಾವು ನಮ್ಮ ಮನೆಗಳಲ್ಲಿ ಮಕ್ಕಳಿಗೆ ಆದರ್ಶವಾಗಿ ಪಾಲಿಸಿದ್ರೆ ಖಂಡಿತವಾಗ್ಲೂ ಅದು ನಮ್ಗೆ ಒಳ್ಳೇದಾಗುತ್ತೆ. ಯಾಕಂದರೆ ಇವರ ಒಂದು ಪುಸ್ತಕಗಳನ್ನ ಸುಮಾರು ಓದಿದ್ದೀನಿ. ತುಂಬ ಅದ್ಭುತವಾಗಿರ್ತಕ್ಕಂಥ ಕವಿಗಳು, ಕದಬಿಗಳು ಓದಿದ್ರು. ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ ಎಷ್ಟು ಮೇಲಿದೆ ಅಂತ ಗೊತ್ತಿಲ್ಲ, ಎಷ್ಟು ಮೇಲಿದೆ ಅಂತ. ಬೇರೆ ಗೊತ್ತಿಲ್ಲ, ಎಷ್ಟು ಮೇಲಿದೆ ನೀವು ಕೂಡ ಗೊತ್ತಿಲ್ಲ. ಎಷ್ಟು ಮೇಲಿರ್ಬೋದು ಅಂದಾಜು ನಮ್ಮ ತಲೆಯಲ್ಲಿ ಎಷ್ಟು ಮೇಲ್ ಇರ್ಬೋದು? ನಾನು ಹಂಗೆ ಅನ್ಕೊಂಡಿದ್ದೆ, ಒಂದೇ ಅನ್ಕೊಂಡಿದ್ದೆ ಅಲ್ವಾ? ಅದಲ್ಲ, ಕಾನ್ಷಿಯಸ್ಸು, ಸಬ್ ಕಾನ್ಷಿಯಸ್ಸು, ಸೂಪರ್ ಕಾನ್ಷಿಯಸ್, ಮೂರು ಬೇಕಿದೆ. ಇದು ಆಲ್ವೇಸ್ ನಿಮಗೆ ಒಂದು ನಿಮಗೆ ಇಡೀ ಇಷ್ಟು ಬರುತ್ತೆ, ಮೆದುಳು ಅಷ್ಟು ಬರುತ್ತೆ. ನಮ್ಗೆ ಯಾರು ನಿಮ್ಮ ಮುಡಿಯಷ್ಟು ಮೆದುಳು ಇಲ್ಲಿ ಬರ್ತಾರೆ. ಇದು ನಿಮಗೆ ಪಾಸಿಟಿವ್ ವೈಬ್ರೇಷನ್ ಹೇಳ್ಕೊಡುತ್ತೆ, ಇದು ನಿಮಗೆ ನೆಗೆಟಿವ್ ವೈಬ್ರೇಷನ್ ಹೇಳ್ಕೊಡುತ್ತೆ. ಈ ನೆಗೆಟಿವ್ ವೈಬ್ರೇಷನ್ ಏನಾದರೂ ಇವತ್ತು ಯಾರಾದರೂ ಬಂದ್ಬಿಟ್ಟು ಬಾರ್ಕ್ ಹೋಗೋಣ ಬಾ ಅಂತಂದರೆ ಇದು ಹೇಳುತ್ತೆ ಹೋಗೋಣ ಅಂತ, ಬೇಡ ಅಂತೆ. ಇದು ಆಲ್ವೇಸ್ ವಿಲ್ ಪ್ರಮೋಟ್ ದ ನೆಗೆಟಿವ್, ದಿಸ್ ಇಸ್ ಪಾಸಿಟಿವ್. ಇದಕ್ಕೆ ಲೆಫ್ಟ್ ಲೈಟ್ ಅಂತ ಕರೀತಾರೆ. ಯಾಕಂದ್ರೆ ಇದು ನಿಮಗೆ ಸಾಕಷ್ಟು ಜನಕ್ಕೆ ಗೊತ್ತಿರಲಿ, ರೋಡ್ ಮೇಲೆ ಬಿದ್ದ ತಕ್ಷಣ ಹೋಗ್ಬಿಡ್ತಾರೆ, ಹಿಂದೆ ಭಾರಿ ಸೂಕ್ಷ್ಮ ಇದೆ, ಹೋಗ್ಬಿಡ್ತಾರೆ. ಇದು 1000ಕ್ಕೆ ಒಬ್ಬರಿಗೆ ಮಾತ್ರ ಬರ್ತದೆ, 1000ಕ್ಕೆ ಒಬ್ಬರಿಗೆ ಮಾತ್ರ ವರ್ಕ್ ಆಗುತ್ತೆ, ನಮಗೆಲ್ಲ ವರ್ಕ್ ಆಗೋದಿಲ್ಲ. ರವೀಂದ್ರ ಗುರುಜಿಗಳಿಗೆ, ಕನಕದಾಸರಿಗೆ ಇವರು ಮೊದಲೇ ಆಗೋದು, ನಾಳೆ ಆಗೋದು ಇವತ್ತು ಹೇಳ್ತಾರೆ ಅವರು.
ಇದು ಸೂಪರ್ ಕಾನ್ಷಿಯಸ್ ಅಂತ ಕರಿತೀವಿ, ಸೂಪರ್ ಮೈಂಡ್ ಅಂತ ಕರಿತೀವಿ. ಇದರಲ್ಲಿ ಗೆಲ್ಲುವಂಥ ವ್ಯಕ್ತಿಗಳು ಲಕ್ಷದಲ್ಲಿ ಕೋಟಿಗಳಲ್ಲಿ ಒಬ್ಬರು ಮಾತ್ರ ಇರ್ತಾರೆ, ಆ ಮಹಾನ್ ಭಾವ ಒಬ್ಬರಲ್ಲಿ. ನಾಳೆ ಆಗದನ್ನ ಇವತ್ತು ತತ್ವದಲ್ಲಿ ಸಿದ್ಧಾಂತದಲ್ಲಿ ಹೇಳ್ತಕ್ಕಂಥ ವ್ಯಕ್ತಿಗಳು ಗೆದ್ದಿರ್ತಾರೆ, ಅದಲ್ವಾ? ಇದನ್ನ ಗೆದ್ದವರು ದೇವರಿಗಾಗ್ತಾರೆ ಅಂತ ಹೇಳ್ತಾರೆ. ಇದನ್ನ ಗೆಲ್ಲಕ್ಕೆ ಟ್ರೈ ಮಾಡ್ತಾರೆ, ಬಟ್ ಆಗೋದಿಲ್ಲ. ಸ್ವಂತ ವೇದಾಂತಗಳ ಸಿದ್ಧಾಂತ ಬಂದಿರತಕ್ಕಂಥ ಇವತ್ತು ಕನಕದಾಸ ಜಯಂತಿಯನ್ನು ಸರಳವಾಗಿ ಉಳ್ಳುವಾಗಿ ನಾವು ಆಚರಣೆ ಮಾಡ್ತಾ ಇದ್ರಿ. ಬಹುಶಃ ನಾವು ಪುಣ್ಯವಂತರು ಅಂತ ಹೇಳ್ಬೋದು. ನಾನು ಏನು ಮಾತು ಕೊಟ್ಟಿದ್ದೀನಿ, ನಾನು ಇಲ್ಲಿ ತನಕ ಯಾವ ಜಾತಿಗೆ ಮಾತು ಕೊಟ್ಟು ಯಾವ ಜಾತಿ ಮಾತು ತಪ್ಪಿಲ್ಲ, ಹಂತವಾಗಿ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀನಿ. ಬಹುಶಃ ಸರ್ಕಾರ ಅಂತಂದ್ರೆ ನನಗೆ ಆ ಸಪೋರ್ಟ್ ಇಲ್ದಿದ್ರು ಯಾಕಂದ್ರೆ ನನಗೆ ಗೊತ್ತಿದೆ ನನ್ನ ಸಪೋರ್ಟ್ ಇಲ್ಲ ಅಂತ. ಯಾಕಂದರೆ ನಾನು ಬೇರೆ ಪಾರ್ಟಿಗಳು ಆಡಳಿತ ಪಡ್ದಲ್ಲಿ ಇಲ್ಲ. ಬಟ್ ಆದರೆ ಒಂದ್ಸರಿ ಹೋಗೋಬಲ್ಲ, 5 ಸರಿ ಹೋದ್ರೆ ಕೂಡ ಕೆಲಸ ನಮಗೆ ಅದು ಫಾಲೋಅಪ್ ಮಾಡಿ ಕೆಲಸ ಮಾಡಿಸ್ತಾ ಇದ್ದೀನಿ. ನಿಮಗೆ ಏನು ಮಾತನ್ನ ಕೊಟ್ಟಿದ್ದೀನಿ ಆಲಮತಸ್ಥರಿಗೆ, ಖಂಡಿತವಾಗ್ಲೂ ಅದು ಕಂಪ್ಲೀಟ್ ಮಾಡಿಕೊಟ್ಟು ನಮ್ಮ ಮಕ್ಕಳಿಗೆ ಮುಂದಿನ ದಿವಸಗಳಲ್ಲಿ ಏನು ನಾವು ವಿವಾಹ ಮಾಡ್ಕೊಬೇಕಾದ್ರೆ ಶುಭ ಸಮಾರಂಭಗಳಿಗೆ ನಮ್ಗೆ ಅನುಕೂಲ ಆಗಲಿ ಅಂತ ಕಮಿಟಿ ಮಾಡಿ ಒಳ್ಳೆಯ ಉದ್ದೇಶ ಇಟ್ಕೊಂಡು ಖಂಡಿತ ಹೋಗೋಣ ಅಂತ ಹೇಳ್ತಾ, ನಾನು ಕೂಡ ಸರ್ವೇಶ್ರೀ ಮತ್ತು ನಮ್ಮ ತಹಸೀಲ್ದಾರ್ಗೆ ಫೋನ್ ಮಾಡಿ ನಾನು ನಾಳೆ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದೀನಿ. ಎಲ್ಲರಿಗೂ ಫೋನ್ ಮಾಡಿ ಇಂಟಿಮೇಟ್ ಮಾಡಿ ಎಲ್ಲರೂ ಭಾಗವಹಿಸೋಕೆ ಹೇಳಿ, ನಾವು ಸರಳವಾಗಿ ಮಾಡಿ ಒಂದು ಸಂದೇಶವನ್ನು ನಾವು ಕೊಡೋಣ ಅಂತ ಹೇಳ್ತಾ, ಏನು ಆಲಮತಸ್ಥರು ತಮ್ಮ ಒಗ್ಗಟ್ಟಿನ ಪ್ರದರ್ಶನ ಮಾಡಿದ್ದೀನಿ. ತುಂಬ ಸಂತೋಷ ಆಯಿತು. ಬೇರೆ ಇದರಲ್ಲಿ 3-4 ಗುಂಪುಗಳು ಬರ್ತವೆ, ಬಟ್ ಇಲ್ಲೇ ಒಂದೇ ಗುಂಪಿದೆ, ಅದೇ ಸಂತೋಷ ನನಗೆ. ಇದೇ ಸಂತೋಷ, ಖಂಡಿತವಾಗ್ಲೂ ಇದೇ ನನಗೆ ಸಂತೋಷ ಆಗೋದು. ನಾನು ಎಲೆಕ್ಷನ್ ಬಂದಾಗ ಓಟ್ ಹಾಕೊಳ್ಳೋದು ಸೆಕೆಂಡ್ರಿ. ಒಳ್ಳೆ ಕೆಲಸ ಮಾಡಿ ಓಟ್ ಹಾಕ್ತೀನಿ, ಕೆಟ್ಟ ಕೆಲಸ ಮಾಡಿ ಓಟ್ ಹಾಕಲಿ, ಇಷ್ಟೇ ಸಿದ್ಧಾಂತ, ಬೇರೆ ಏನಿಲ್ಲ ಅದಲ್ವಾ? ಅಷ್ಟೇ. ಒಳ್ಳೆ ಕೆಲಸ ಮಾಡಿ ಇಟ್ಕೊಂತಾರೆ, ಕೆಟ್ಟ ಕೆಲಸ ಮಾಡಿ ಕಳಿಸ್ತಿದೆ, ಅಷ್ಟೇ ಇರೋದು. ಸೊ ಆಲ್ವೇಸ್ ಒಳ್ಳೆ ಕೆಲಸ ಮಾಡೋಕ್ಕೆ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ, ಪ್ರತಿ ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಎಲ್ಲ ಆಲಮತಸ್ಥರಿಗೆ ಒಂದು ಹೇಳ್ತೀನಿ, ನಾನು ನಿಮ್ಮ ಜೊತೆ ಇದ್ದೀನಿ. ಖಂಡಿತವಾಗ್ಲೂ ಫೆಬ್ರವರಿ ಅಥವಾ ಮಾರ್ಚ್ 1 ತಿಂಗಳು ಎಕ್ಸ್ಟ್ರಾ ಇಟ್ಕೊಳ್ಳೋಣ, ಅಲ್ಲ ಬಿಡ್ರೆ? 1 ತಿಂಗಳು ಎಕ್ಸ್ಟ್ರಾ ಇಟ್ಕೊಳ್ಳೋಣ. ಇದು ಏನಾಗುತ್ತೆ, ಈ ವೆಂಕಟೇಶ್ ಗೌಡ್ರು ಅಂತ ತಿಕ್ಕೊಂಬಿಡಿ, ಫಸ್ಟ್ ಗೌಡ ಅನ್ಕೊಂಡ್ಬಿಟ್ಟಿದ್ದೆ ನಾನು. ನಮ್ಮ ಸೀರಿಯಸ್ ಗೌಡ್ರು ಅಂತ ಮೊದಲು ಗೌಡ್ರು ಕುಡುಪ್ ಗೌಡ್ರು ಅಂತ ನನಗೆ ಸೀರಿಯಸ್ ಗೊತ್ತಿಲ್ಲ. ಮೊದಲಿಗೆ ಗೌಡ್ರು ಅಂತ ಕುಡುಪ್ ಗೌಡ್ರು ಅಂತಾರೆ. ಈ ನಮ್ಮ ಮಕ್ಕಳು ಮಂಜೂರು ಚಿಕ್ಕಪ್ಪ ಗಿಂಗ್ರೆಡ್ಡಿ ಫಸ್ಟ್ ರೆಡಿಲ್ ಅನ್ಕೊಂಡಿದ್ದಾರೆ ಸ್ಟಾರ್ಟಿಂಗ್. ಆಮೇಲೆ ಒಂದ್ಸಲ ಸಿಕ್ಕಿ ನಾನು ಹೊಡಿತಾ ಇದ್ದೀನಿ, ಏನು ಸರ್ ರೆಡಿಲ್ ಅಡ್ರೆಸ್ ಇಟ್ಟಿದ್ದಾರೆ ಸರ್, ನೀವು ಆಕಾಶ ಕೊತ್ತು ಬರ್ತಾರೆ ಅಂತ. ಇದು ಡೇಂಜರ್ ಮಾತಾಡೋ ಸುಮ್ಮನಿದ್ಬಿಟ್ಟೆ. ಇದು ಸೇಮ್ ವೆಂಕಟೇಶ್ವರ ಪರಿಚಯ ಆದಾಗ ಗೌಡ್ರು ಅನ್ಕೊಂಡ್ಬಿಟ್ಟಿದ್ದೆ ನಾನು ಮೊಬೈಲಲ್ಲಿ. ಸೊ ಹಂಗೆ ಎಲ್ಲರೂ ಒಳ್ಳೇದಾಗಲಿ, ಎಲ್ಲರೂ ಪ್ರೀತಿಯಿಂದ ಆಚರಣೆ ಮಾಡಿದ್ವಿ, ತಮ್ಮೆಲ್ಲರೂ ಒಳ್ಳೇದಾಗಲಿ. ಇವತ್ತು ಬಂದು ಭಾಗವಹಿಸೋದಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರಿಗೂ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಹೊಂದಿಸ್ತಾ ವರ್ಕು ಸ್ವಲ್ಪ ಫಾಸ್ಟಾಗಿ ಮುಂದುವರ್ಸೋಣ. ನಾಳೆಗೆ ನಾನು ಮುನ್ಸಿಪಾಲ್ಟಿ ಕರೆದು ಬೋರ್ವೆಲ್ ವ್ಯವಸ್ಥೆ ಮಾಡ್ಕೊಡ್ತೀನಿ, ಖಾತೆಗೆ ಅಪ್ಲೈ ಮಾಡಿ ಅದನ್ನು ಖಾತೆಗೆ ಮಾಡ್ಕೊಡಕ್ಕೆ ಹೇಳ್ತೀನಿ ಅಂತ ಹೇಳಿ ಅವಕಾಶ